ಆಗಿರೋದು ಇನ್ನೇನ್ರಿ ಐತೆ. ಇವಾಗ 40% ಕಮಿಷನ್ ಅಂದರು ಏನು ಗೊತ್ತಪ್ಪ. ಇವಾಗ ಹೆಂಗೆ ಹೇಳಿದೆ ನೋಡಿ, ನೀನು ಇವತ್ತು ಅಟೆಂಡ್ ಮಾಡೋದು ಮತ್ತೆ ಮಾಡೋಕ್ಕಾಗಿತ್ತು. ಯಾರು ನೀನು ಇಟ್ಕೊಂಡಿದ್ರು. ಅಯ್ಯೋ, ಆಮೇಲೆ ಇನ್ನೊಂದು ಅದಕ್ಕೆ ಕೊನೆಗೆ ಏನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಏನು ಕೇಳಿ ಏನು ಹೇಳ್ತೀವಿ. ಮಾತು ಕಡಿಮೆ ಮಾಡೋದು ಬೇಡ, ಹೋಗುತ್ತೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ. ಸರ್ಕಾರ ಬಿಡುತ್ತೆ ನಿಪ್ಪಟ್ಟು ಹಾಕೋರು ಬಿಜೆಪಿ ಹೇಳ್ತಾರೆ. ಕಾಂಗ್ರೆಸ್ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ಸತ್ತು ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತ್ರ ಎಲ್ಲ ಆಗೋದು ಒಂದು ಬಗ್ಗೆ ಭಾಳ ಪ್ರೀತಿ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಗ್ತದೆ. ಅವ್ರು ಹೇಳಿದ್ರು ನಾವು ಸರಿ 65 ಕೋಟಿ ಅಂತ 14 ಸೈಟ್ಗೆ ಮುಂಚೆನೇ ಸರೆಂಡರ್ ಮಾಡಿಬಿಟ್ಟು ಮತ್ತೆ ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಕಾಂಗ್ರೆಸ್ ಸ್ಕೀಮ್ ಆಗ್ತಾ ಇದೆ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೋಲಿಗೆ ಇಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಸರ್ ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ ಡಾಕ್ಯುಮೆಂಟ್ ಅವರಿಂದಾನೆ ಸರ್. ಅದು ಸರ್ ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್. ಸರ್ ಮೂಡೇ ದಾಖಲೆ ಬಂದಿದ್ದು ಅವರಿಂದ. ಮೇಲೆ ಸಾಕುತ್ತಾರ. ಇದು ಸೋಮಣ್ಣ ಹೇಳಿಕೆ ಅವ್ರು ಹೇಳ್ತಾ ಇರೋದು ಸಿದ್ದರಾಮಯ್ಯವರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತಾ ಹೇಳೋ ಮೂಲಕ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಕ್ಯಾಮರಾ ಮೋದಿ ಜೊತೆ ವಿಜಯ್ ಕೊಟ್ಟಿದ್ದು ಅದೇ ಆಗಿರೋದು ಇನ್ನೇನ್ರಿ ಐತೆ. ಇವಾಗ 40% ಕಮಿಷನ್ ಅಂದರು ಏನು ಗೊತ್ತಪ್ಪ. ಇವಾಗ ಹೆಂಗೆ ಹೇಳಿದೆ ನೋಡಿ, ನೀನು ಇವತ್ತು ಅಟೆಂಡ್ ಮಾಡೋದು ಮತ್ತೆ ಮಾಡೋಕ್ಕಾಗಿತ್ತು. ಯಾರು ನೀನು ಇಟ್ಕೊಂಡಿದ್ರು. ಅಯ್ಯೋ, ಆಮೇಲೆ ಇನ್ನೊಂದು ಅದಕ್ಕೆ ಕೊನೆಗೆ ಏನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಏನು ಕೇಳಿ ಏನು ಹೇಳ್ತೀವಿ. ಮಾತು ಕಡಿಮೆ ಮಾಡೋದು ಬೇಡ, ಸಿಎಂ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ. ಸರ್ಕಾರ ಬಿಡುತ್ತೆ ನಿಪ್ಪಟ್ಟು ಹಾಕೋರು ಬಿಜೆಪಿ ಹೇಳ್ತಾರೆ. ಕಾಂಗ್ರೆಸ್ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ಸತ್ತು ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತ್ರ ಎಲ್ಲ ಆಗೋದು ಒಂದು ಬಗ್ಗೆ ಭಾಳ ಪ್ರೀತಿ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಗ್ತದೆ. ಅವ್ರು ಹೇಳಿದ್ರು ನಾವು ಸರಿ 65 ಕೋಟಿ ಅಂತ 14 ಸೈಟ್ಗೆ ಮುಂಚೆನೇ ಸರೆಂಡರ್ ಮಾಡಿಬಿಟ್ಟು ಮತ್ತೆ ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಸ್ಕೀಮ್ ಕಾಂಗ್ರೆಸ್ ಸ್ಕೀಮ್ ಆಗ್ತಾ ಇದೆ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೋಲಿಗೆ ಇಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಸರ್ ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದಾನೆ ಸರ್. ಅದು ಸರ್ ಡಾಕ್ಯುಮೆಂಟಲ್ಲಿ ಬಂದಿದ್ದು ಅದೇ ಸರ್. ಸರ್ ಮೂಡೇ ದಾಖಲೆ ಬಂದಿದ್ದು ಅವರಿಂದ. ಮೇಲೆ ಸಾಕುತ್ತಾರ. ಇದು ಸೋಮಣ್ಣ ಹೇಳಿಕೆ ಅವ್ರು ಹೇಳ್ತಾ ಇರೋದು ಸಿದ್ದರಾಮಯ್ಯವರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತಾ ಹೇಳೋ ಮೂಲಕ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಕ್ಯಾಮರಾ ಮೋದಿ ಜೊತೆ ವಿಜಯ್ ಕೊಟ್ಟಿದ್ದು ಅದೇ ಆಗಿರೋದು ಇನ್ನೇನ್ರಿ ಐತೆ. ಇವಾಗ 40% ಕಮಿಷನ್ ಅಂದರು ಏನು ಗೊತ್ತಪ್ಪ. ಇವಾಗ ಹೆಂಗೆ ಹೇಳಿದೆ ನೋಡಿ, ನೀನು ಇವತ್ತು ಅಟೆಂಡ್ ಮಾಡೋದು ಮತ್ತೆ ಮಾಡೋಕ್ಕಾಗಿತ್ತು. ಯಾರು ನೀನು ಇಟ್ಕೊಂಡಿದ್ರು. ಅಯ್ಯೋ, ಆಮೇಲೆ ಇನ್ನೊಂದು ಅದಕ್ಕೆ ಕೊನೆಗೆ ಏನು ಹೇಳಿದೆ, ಮಾತು ಕಡಿಮೆ ಮಾಡಿರಿ ಏನು ಕೇಳಿ ಏನು ಹೇಳ್ತೀವಿ. ಮಾತು ಕಡಿಮೆ ಮಾಡೋದು ಬೇಡ, ಸಿಎಂ ಸ್ಥಾನ ಹೋಗುತ್ತೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಆಟಿಟ್ಯೂಡ್ ಏನಿದೆ ಅದು ಬದಲಾವಣೆ. ಸರ್ಕಾರ ಬಿಡುತ್ತೆ ನಿಪ್ಪಟ್ಟು ಹಾಕೋರು ಬಿಜೆಪಿ ಹೇಳ್ತಾರೆ. ಕಾಂಗ್ರೆಸ್ ನಾವೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ, ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ಸತ್ತು ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತ್ರ ಎಲ್ಲ ಆಗೋದು ಒಂದು ಬಗ್ಗೆ ಭಾಳ ಪ್ರೀತಿ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ. ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಗ್ತದೆ. ಅವ್ರು ಹೇಳಿದ್ರು ನಾವು ಸರಿ 65 ಕೋಟಿ ಅಂತ 14 ಸೈಟ್ಗೆ ಮುಂಚೆನೇ ಸರೆಂಡರ್ ಮಾಡಿಬಿಟ್ಟು ಮತ್ತೆ ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಸ್ಕೀಮ್ ಕಾಂಗ್ರೆಸ್ ಸ್ಕೀಮ್ ಆಗ್ತಾ ಇದೆ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೋಲಿಗೆ ಇಟ್ಟಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್. ಸರ್ ಡಾಕ್ಯುಮೆಂಟಲ್ಲಿ ತೆಗೆದಿದ್ದು ಅವರಿಂದ
ಸರ್ ಡಾಕ್ಯುಮೆಂಟ್ ಬಂದಿದೆ ಅದೇ ಸರ್ ಸರ್ ಮೂಢ ದಾಖಲೆ ಬಂದಿದೆ ಅವರಿಂದ ಮೇಲೆ ಸಾಕುತ್ತಾರ ಇದು ಸೋಮಣ್ಣ ಹೇಳಿಕೆ ಅವರಿಂದ ಇದು ಸಿದ್ದರಾಮಯ್ಯವರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತದೆ ಹೇಳೋ ಮೂಲಕ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು ಕರ್ನಾಟಕ ಸಂಬಂಧಿ ಜೊತೆ ವಿಜಯ ಜಲ್ಪಟ್ಟಿದೆ. ಇದು ಸೋಮಣ್ಣ ಹೇಳಿಕೆ ಅವರಿಂದ ಇದು ಸಿದ್ದರಾಮಯ್ಯವರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತದೆ ಹೇಳೋ ಮೂಲಕ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು ಕರ್ನಾಟಕ ಸಂಬಂಧಿ ಜೊತೆ ವಿಜಯ ಜಲ್ಪಟ್ಟಿದೆ. ಅದೇ ಆಗಿರೋದು ಇನ್ನೇನು ಐತೆ ಇವಾಗ 40% ಕಮಿಷನ್ ಅಂದರು ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ ನೀನು ಇವತ್ತು ಅಟೆಂಡ್ ಮಾಡೋದು ಮತ್ತೆ ಮಾಡೋಕ್ಕಾಗಿತ್ತು ಯಾರು ನೀನು ಇಟ್ಬಿಟ್ಟಿದ್ರು ಅಯ್ಯೋ ಆಮೇಲೆ ಇನ್ನೊಂದು ಅದಕ್ಕೆ ಕೊನೆಗೆ ಏನು ಹೇಳಿದೆ ಮಾತು ಕಡಿಮೆ ಮಾಡಿರಿ ಏನು ಕೇಳಿ ಏನು ಹೇಳಿದೆ ಮಾತು ಕಡಿಮೆ ಮಾಡೋದು ಬೇಡ ಸಿಎಂ ಥರ ಹೋಗುತ್ತೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಅಟಿಟ್ಯೂಡ್ ಏನಿದೆ ಅದು ಬದಲಾವಣೆ. ಸರ್ಕಾರ ಬಿಡುತ್ತೆ ನಿಪ್ಪಟ್ಟು ಹಾಕೋದು ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ ನಾವಲ್ಲೂ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತ್ರ ಇವೆಲ್ಲ ಆಗೋದು ಒಂದು ಬಗ್ಗೆ ಭಾಳ ಪ್ರೀತಿ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ, ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಗ್ತದೆ. ಅವ್ರು ಹೇಳಿದ್ರು ನಾವು ಸರಿ 45 ಕೋಟಿ ಅಂತ 14 ಸೀಟ್ಗೆ ಮುಂಚೆನೇ ಸರೆಂಡರ್ ಮಾಡಿಬಿಟ್ಟು ಮತ್ತೆ ನಾನು ಹೇಳಿ ಸರಿ ಅಲ್ವಾ? ನೀವೆಲ್ಲರೂ ಸ್ಕೀಮ್ ಕಾಂಗ್ರೆಸ್ ಸ್ಕೀಮ್ ಆಗ್ತಾ ಇದೆ. ಪೂರ್ತಿ ಸ್ಕೀಮ್ ಆಗ್ತಾ ಇರೋದೇ ಕಾಂಗ್ರೆಸ್ನವರಿಂದ. ಸಿದ್ದರಾಮಯ್ಯನವ್ರನ್ನ ಕತ್ಲೆ ಕೋಲಿಗಿರೋರು ಕಾಂಗ್ರೆಸ್ನವರೇ, ಪಂಜರದ ಗಿಳಿ ಮಾಡಿರೋರು ಕಾಂಗ್ರೆಸ್. ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್ ಸರ್ ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಡಾಕ್ಯುಮೆಂಟ್ ತೆಗೆದಿದ್ದು ಅವರಿಂದ ಸರ್ ಅದು ಸರ್ ಡಾಕ್ಯುಮೆಂಟ್ ಬಂದಿದೆ ಅದೇ ಸರ್ ಮೂಢ ದಾಖಲೆ ಬಂದಿದೆ ಅವರಿಂದ ಮೇಲೆ ಸಾಕುತ್ತಾರ. ಇದು ಸೋಮಣ್ಣ ಹೇಳಿಕೆ ಅವರಿಂದ ಇದು ಸಿದ್ದರಾಮಯ್ಯವರನ್ನ ತೆಗೆಯುವಂಥ ಸ್ಕೀಮ್ ಕಾಂಗ್ರೆಸ್ ನಡೀತದೆ ಹೇಳೋ ಮೂಲಕ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು ಕರ್ನಾಟಕ ಸಂಬಂಧಿ ಜೊತೆ ವಿಜಯ ಜಲ್ಪಟ್ಟಿದೆ. ಅದೇ ಆಗಿರೋದು ಇನ್ನೇನು ಐತೆ ಇವಾಗ 40% ಕಮಿಷನ್ ಅಂದರು ಏನು ಬತ್ತಪ್ಪ ಇವಾಗ ಹೆಂಗೆ ಹೇಳಿದೆ ನೋಡಿ ನೀನು ಇವತ್ತು ಅಟೆಂಡ್ ಮಾಡೋದು ಮತ್ತೆ ಮಾಡೋಕ್ಕಾಗಿತ್ತು ಯಾರು ನೀನು ಇಟ್ಬಿಟ್ಟಿದ್ರು ಅಯ್ಯೋ ಆಮೇಲೆ ಇನ್ನೊಂದು ಅದಕ್ಕೆ ಕೊನೆಗೆ ಏನು ಹೇಳಿದೆ ಮಾತು ಕಡಿಮೆ ಮಾಡಿರಿ ಏನು ಕೇಳಿ ಏನು ಹೇಳಿದೆ ಮಾತು ಕಡಿಮೆ ಮಾಡೋದು ಬೇಡ ಸಿಎಂ ಥರ ಹೋಗುತ್ತೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನನಗೆ ಅದೆಲ್ಲ ನಾನು ಇಷ್ಟಪಡೋದಿಲ್ಲಪ್ಪ. ಸಿದ್ದರಾಮಯ್ಯನವರು ನನಗೊಬ್ಬ ಸ್ನೇಹಿತರು, ಆದರೆ ಅವರ ಅಟಿಟ್ಯೂಡ್ ಏನಿದೆ ಅದು ಬದಲಾವಣೆ. ಸರ್ಕಾರ ಬಿಡುತ್ತೆ ನಿಪ್ಪಟ್ಟು ಹಾಕೋದು ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ ನಾವಲ್ಲೂ ಹೇಳ್ತಾ ಇರೋದು, ಕಾಂಗ್ರೆಸ್ನಲ್ಲಿ ಹೇಳ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ ತೆಗಿಬೇಕು ಸಿದ್ದರಾಮಯ್ಯನವ್ರಿಗೆ ಅಂತ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಸ್ಕೀಮ್ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತು? ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯವ್ರ ಬಗ್ಗೆ ಬೈಯೋದು ಗೊತ್ತು ಅಷ್ಟೇ. ವಾಸ್ತವಾಂಶ ತಿಳ್ಕೊಳ್ಳೋಕ್ಕೆ ತಯಾರಾಗಿಲ್ಲ ಮನುಷ್ಯ. ನಾವೇನೋ ಮಾತ್ರ ಇವೆಲ್ಲ ಆಗೋದು ಒಂದು ಬಗ್ಗೆ ಭಾಳ ಪ್ರೀತಿ ಇದೆ ಅವ್ರಿಗೆ. ನನಗೂ ಪ್ರೀತಿ ಇದೆ, ಆತ್ಮೀಯತೆಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ. ಆದರೆ ಸತ್ಯ ಹೇಳಬೇಕಾಗ್ತದೆ. ಅವ್ರು ಹೇಳಿದ್ರು ನಾವು ಸರಿ 45 ಕೋಟಿ ಅಂತ 14 ಸೀಟ್ಗೆ